Warren Buffett, he always says that investment is very simple, but it is not easy as we think. ಸ್ನೇಹಿತರೆ, ವಾರೆನ್ ಬಫೆಟ್ ಅವರು ಯಾವಾಗಿದ್ರೂ ಒಂದು ಮಾತನ್ನು ಹೇಳ್ತಾರೆ. ಏನಂತಂದರೆ, ಇನ್ವೆಸ್ಟ್ಮೆಂಟ್ ಅನ್ನೋದು ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಕಾಣುತ್ತೆ, ಆದರೆ ನಾವು ಅಂದ್ಕೊಂಡಷ್ಟು ಅದು ಸುಲಭ ಇಲ್ಲ ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿ ನೋಡೋದಕ್ಕೆ ನಮಗೆ ತುಂಬ ಸ್ಮೂತ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ನಾವು ಅಂದ್ಕೊಂಡಷ್ಟು ಅದು ಸರಳವಾಗಿರೋದಿಲ್ಲ. ಕಾರಣ ಏನಂತಂದರೆ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾವಾಗಿದ್ರೂ ಮೇಲ್ ಹೋಗೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಇಟ್ ವಿಲ್ ಆಲ್ವೇಸ್ ಗೋ ಥ್ರೂ ದ ಸೈಕಲ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಕರೆಕ್ಷನ್ಸ್ ಆರ್ ಪಾರ್ಟ್ ಆಫ್ ಎವ್ರಿ ಇಕ್ವಿಟಿ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ಸ್ ಆಗೋದು, ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗೋದು, ಇದೆಲ್ಲ ಸ್ಟಾಕ್ ಮಾರ್ಕೆಟ್ನ ಸಹಜವಾದ ಪ್ರಕ್ರಿಯೆಗಳು. ಯಾವಾಗ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ, ಆ ಸಂದರ್ಭದಲ್ಲಿ ಸುಮಾರು ಜನ ಇನ್ವೆಸ್ಟರ್ಸು ಪ್ಯಾನಿಕ್ ಆಗಿಬಿಟ್ಟು, ಭಯ ಬಿದ್ದುಬಿಟ್ಟು, ತಮ್ಮಲ್ಲಿರುವ ಇನ್ವೆಸ್ಟ್ಮೆಂಟ್ಗಳನ್ನು ಸೆಲ್ ಮಾಡಿ ಸ್ಟಾಕ್ ಮಾರ್ಕೆಟ್ನಿಂದ ಎಕ್ಸಿಟ್ ಆಗ್ತಾರೆ. ಆ ಕಾರಣದಿಂದಾಗಿ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ದೇ ಆರ್ ನಾಟ್ ಏಬಲ್ ಟು ಕ್ರಿಯೇಟ್ ವೆಲ್ತ್ ಇನ್ ದ ಇಕ್ವಿಟಿ ಮಾರ್ಕೆಟ್. ಸ್ನೇಹಿತರೆ, ಅದ್ರ ಜೊತೆಗೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿರತ್ತೆ, ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗ್ತಿರತ್ತೆ, ಆ ಸಂದರ್ಭದಲ್ಲಿ ಸುಮಾರು ಜನ ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ತಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಕನ್ವಿಕ್ಷನ್ನ ಕಳ್ಕೊತಾರೆ, ಕಾನ್ಫಿಡೆನ್ಸನ್ನು ಕಳ್ಕೊತಾರೆ. ಆ ಕಾರಣದಿಂದಾಗೂ ಕೂಡ ಸುಮಾರು ಜನ ಇನ್ವೆಸ್ಟರ್ಸು ಮಾರ್ಕೆಟ್ನಿಂದ ಎಕ್ಸಿಟ್ ಆಗ್ತಾರೆ. ಸ್ನೇಹಿತರೆ, ಸದ್ಯಕ್ಕೆ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿರೋದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಅಮೆರಿಕದ ಟ್ರೇಡ್ ಟ್ಯಾರಿಫ್ಸ್. ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ G20 ರಾಷ್ಟ್ರಗಳ ಮೇಲೆ ಟ್ರೇಡ್ ಟ್ಯಾರಿಫ್ಸನ್ನು ಹಾಕ್ತಾ ಇದ್ದಾರೆ. ಟ್ರೇಡ್ ಟ್ಯಾರಿಫ್ಸ್ ಅಂತಂದರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಮ್ಮ ಹತ್ರ ಅಕ್ಕಿ ಅವೈಲೇಬಲ್ ಇದೆ. ಸೊ ಅಮೆರಿಕದಲ್ಲಿ ಅಕ್ಕಿ ಬೇಕಾಯಿತು ಅಂತಂದರೆ ನಾವು ನಮ್ಮ ದೇಶದ ಅಕ್ಕಿನ ಅಮೆರಿಕಕ್ಕೆ ಸೆಲ್ ಮಾಡಬೇಕಂದ್ರೂ ಕೂಡ 25 to 30% ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ಟ್ರೇಡ್ ಟ್ಯಾರಿಫ್ಸಿಂದಾಗಿ ಇಡೀ ವಿಶ್ವದಲ್ಲಿ ಏನೋ ಒಂದು ಟ್ರೇಡ್ ಪಾಲಿಸೀಸ್ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಿದೆ. 2016ರಲ್ಲೂ ಕೂಡ ಈ ಟ್ರೇಡ್ ಟ್ಯಾರಿಫ್ಸನ್ನು ತಂದಾಗ ಮಾರ್ಕೆಟ್ನಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಆಗಿತ್ತು. ಅದಾದಮೇಲೆ ಮಾರ್ಕೆಟ್ ರಿಕವರ್ ಆಯಿತು. ಈ ಸಂದರ್ಭದಲ್ಲೂ ಕೂಡ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಆಗ್ತಿದೆ. ಹೋಗ್ತಾ ಎವ್ರಿಥಿಂಗ್ ವಿಲ್ ನಾರ್ಮಲೈಸ್, ಅಗೇನ್ ಮಾರ್ಕೆಟ್ ವಿಲ್ ಬೌನ್ಸ್ ಬ್ಯಾಕ್. ಆ ಕಾರಣದಿಂದಾಗಿ ಮಾರ್ಕೆಟ್ನಲ್ಲಿ ಕನ್ವಿಕ್ಷನ್ನ ಕಳ್ಕೊಬೇಡಿ, ಕಾನ್ಫಿಡೆನ್ಸನ್ನು ಕಳ್ಕೊಬೇಡಿ. ಸೊ ನೀವು ಕನ್ವಿಕ್ಷನ್ ಮತ್ತು ಕಾನ್ಫಿಡೆನ್ಸನ್ನು ಕಳ್ಕೊಂಡಿದ್ದೆ ಆದರೆ ಯು ವಿಲ್ ಲೂಸ್ ಬಿಗರ್ ಪಿಕ್ಚರ್ ಇನ್ ದ ಲಾಂಗ್ ಟರ್ಮ್.